ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಮಾಳ್ವಿಕಾ ಯಾಕೆ ಹಿತಾಪುಟ್ಟನ ಅಷ್ಟು ಪ್ರೀತಿ ಮಾಡ್ತಿದ್ರು ಅನ್ನೋ ದೊಡ್ಡ ಸತ್ಯ ರಿವೆಲ್ ಆಗ್ತದ. ಜೊತೆಗೆ ಹಿತ ಪ್ರಾಣಕ್ಕೆ ಸಂಚಕಾರ ಬಂದಿದ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಹಿತಾಪುಟಗೆ 7 ವರ್ಷ ತುಂಬದ, ಅದೇ ಕಾರಣಕ್ಕೆ ದುರ್ಗಾ ದೇವಸ್ಥಾನಕ್ಕೆ ಇಲ್ಲಿ ಹಿತನ ಕರ್ಕೊಂಡು ದುರ್ಗಾ ಮತ್ತೆ ಶರತ್ ಇಬ್ರು ಕೂಡ ಬಂದಿದ್ದಾರೆ. ಇಲ್ಲಿ ದುರ್ಗಾಗೆ ಶಕ್ತಿ ಮೇಲೆ ಯಾವುದೇ ರೀತಿಯ ನಂಬಿಕೆ ಇಲ್ಲದೆ ಇರೋದ್ರಿಂದ ಹಿತಾಪುಟ್ಟ ಮತ್ತೆ ಶರತ್ನ ಬಿಟ್ಟು ಹೋಗ್ತಿರ್ತಾರೆ. ಬಟ್ ಇದೇ ಸಮಯದಲ್ಲಿ ಮಾಳವಿಕಾ ತನ್ನ ಒಂದು ಅಮ್ಮನ ಮುಂದೆ ನಿಂತು, ಅಮ್ಮ ನಿಮ್ಗೆ ಅಮರ ಆಗೋ ಕಾಲ ಬಂದದೆ, ಇವತ್ತು 7 ವರ್ಷ ತುಂಬಿದೆ ಹಿತಾಗೆ, ಇವತ್ತು ನೀವು ಅನ್ಕೊಂಡಿದ್ದೋ ಕೆಲಸ ಆಗತ್ತೆ, ಇವತ್ತು ಹಿತಾನ ನಿಜವಾಗ್ಲೂ ಕೂಡ ನಾವು ಖಂಡಿತ ಆಕೆಯ ಕಥೆಯನ್ನು ಮುಗಿಸಿ ನಿಮ್ಮನ್ನು ಅಮರ ಮಾಡ್ತಿದ್ದೀವಿ ಅಂತ ಹೇಳಿ ಮಾಳವಿಕಾ ಹೇಳ್ತಿದ್ದಾರೆ. ಕೊನೆಗೂ ಇಲ್ಲಿ ಮಾಳವಿಕಾ ಹಿತಾನ ಕಾಪಾಡ್ಕೊಂಡು ಬಂದಿದ್ದೆ ಈ ಒಂದು ದಿನಕ್ಕೋಸ್ಕರ. ಈ ಒಂದು ದುರ್ಗಾ ಶಕ್ತಿಯ ಒಂದು ದಿನ ದುರ್ಗಾವತಾರವನ್ನು ತಾಳೋದಕ್ಕೆ ದುರ್ಗಾ ಕೂಡ ರೆಡಿ ಆಗಬೇಕಾಗಿದೆ. ಯಾಕಂದರೆ ಇಲ್ಲಿ ಹಿತಾನ ಮೇಲೆ ಮಾಳವಿಕಾ ಕಡೆಯ ರಕ್ಕಸರು ಮುಗಿ ಬೀಳ್ತಿದ್ದಾರೆ. ಇಲ್ಲಿ ಹಿತ ಪ್ರಾಣ ಸಂಚಕಾರದಲ್ಲಿದೆ. ಹಿತಾನ ಮುಗಿಸೋದಕ್ಕೆ ರಾಕ್ಷಸರು ಮುಂದಾಗ್ತಿದ್ದಾಗೆ ಆ ಒಂದು ದೇವಸ್ಥಾನದಲ್ಲಿ ಒಂದು ಕೆಟ್ಟ ಶಕ್ತಿ ಆವರಿಸ್ಕೋತಾ ಇದೆ. ಇಂಥ ಒಂದು ಸಮಯದಲ್ಲಿ ದುರ್ಗಾ ದೇವ್ರ ಮುಂದೆ ಹೋಗಿದೆ. ಆ ಒಂದು ತ್ರಿಶೂಲವನ್ನು ಹಿಡಿದು ದುರ್ಗಾ ಶಕ್ತಿಯ ಅವತಾರವನ್ನು ತಾಳೋದ್ರ ಮುಖಾಂತರ ಮಾಳ್ವಿಕಾ ಕಡೆಯ ರಕ್ಕಸರ ವಿರುದ್ಧ ಸಿಡಿದೇಳ್ತಿದ್ದಾಳೆ. ಕೊನೆಗೂ ಕೂಡ ಹಿತ ಪುಟ್ಟನ ಕಾಪಾಡುವುದಕ್ಕೆ ದುರ್ಗಾ ಶಕ್ತಿಯಾಗಿ ದುರ್ಗಾ ಅವತಾರವನ್ನು ತಾಳಿ ದುರ್ಗಾ ಎಂಟ್ರಿ ಕೊಡ್ತಿದ್ದಾಳೆ. ಕೊನೆಗೂ ಇಲ್ಲಿ ಹಿತ ಪುಟ್ಟನ ಮಾಳ್ವಿಕಾ ಮಾಳ್ವಿಕಾ ತಂತ್ರದಿಂದ ಹಿತಾಳನ್ನ ಪಾರು ಮಾಡೇ ಬಿಟ್ಲು ದುರ್ಗಾ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.